ಆತನು ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಹೇಳಿದಾದ ಮೇಲೆ 2 ಗಂಟೆಯ ಆಸುಪಾಸಿನ ಹೊತ್ತಿನಲ್ಲಿ ಆತನು ಎಲ್ಲ ಸಂಗತಿಗಳನ್ನು ನೆನಪು ಮಾಡಿಕೊಳ್ತಾ ಇದ್ದಾನೆ. ಪ್ರಿಯ ಹಲ್ಲೆಲೂಯಾ. ತಾನು ಯಾವೊಂದು ಉದ್ದೇಶಕ್ಕೋಸ್ಕರವಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದನು, ಯಾವೊಂದು ಕಾರ್ಯವನ್ನು ಆತನು ಜರುಗಿಸಬೇಕಾಗಿತ್ತು, ಯಾವೊಂದು ಕಾರ್ಯಗಳು ಆತನಿಗೋಸ್ಕರವಾಗಿ ನೇಮಕವಾಗಿದ್ದವು, ಆ ಎಲ್ಲ ಸಂಗತಿಗಳನ್ನು ಆತನು ನೆರವೇರಿಸಿದ್ದಾನೆ ಎಂಬುದಾಗಿ ಸಂಪೂರ್ಣವಾಗಿ ಗ್ರಹಿಸಿಕೊಳ್ತಾ ಇದ್ದಾನೆ. ಪ್ರಿಯರೇ, 6ನೇದಾಗಿ ಆತನ ಬಾಯಿಂದ ಒಂದು ಮಾತು ಬರ್ತಾ ಇದೆ. ಪ್ರಿಯರೇ, ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ, ಯೋಹಾನ್ ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ. ಯೋಹಾನ್ 19:30. ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ 2 ಗಂಟೆ ಸುಮಾರಿಗೆ ಆತನು 6ನೆಯ ಮಾತನ್ನ ಮಾತಾಡ್ತಾ ಇದ್ದಾನೆ. ಪ್ರೇರೆ, ಸ್ಪಷ್ಟವಾಗಿ ಆತನು ಲೂಕನು ಬರೆದ ಸುವಾರ್ತೆ 23:46 ಕೂಡ ಇದೇ ಒಂದು ಸಂದರ್ಭವನ್ನು ಆತನು ಕೂಗಿ ಹೇಳ್ತಾ ಇದ್ದಾನೆ. ಏನಂತ ಹೇಳಿ? ತೀರಿತು ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಈ ಒಂದು ಪದವನ್ನು ಆತನು ಉಚ್ಚರಿಸ್ತಾ ಇದ್ದಾನೆ, ಯಾಕೆ ಈ ಒಂದು ಮಾತನ್ನು ಆತನು ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಇದರ ಹಿಂದೆ ಇರತಕ್ಕಂಥ ಒಂದು ಪ್ರವಾದನೆಯ ವಿಷಯವಾದ್ರೆ ಏನೆಂಬುದಾಗಿ ನಾವು ನೋಡುವಾಗ, ಕೀರ್ತನೆಗಳ ಪುಸ್ತಕ 22ನೇ ಕೀರ್ತನೆ 31ನೇ ವಚನ. 30ನೇ ವಚನ. 30ನೇ ವಚನ ನೋಡ್ರಿ. ಆತನನ್ನು ಸೇವಿಸುವವರ ಸಂತಾನದವರು ಯೆಹೋವನ ಸಂತಾನದವರೆಂದು ಎಣಿಸಲ್ಪಡುವರು. ಅವರು ಬಂದು ಆತನ ನೀತಿಯನ್ನು, ಆತನು ನಡೆಸಿದ ಕಾರ್ಯಗಳನ್ನು ಮುಂದೆ ಹುಟ್ಟುವ ಜನಕ್ಕೆ ತಿಳಿಸುವರು. ಹಲ್ಲೆಲೂಯಾ. ಇಲ್ಲಿ ದೇವರು ತೀರಿತು ಎನ್ನುವಂಥ ಪದದ ಪ್ರವಾದನೆಯ ಒಂದು ನೆರವೇರುವಿಕೆಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಹಲ್ಲೆಲೂಯಾ. ಆತನು ನೀತಿ ಮತ್ತು ಆತನು ನಡೆಸಿದಂಥ ಕಾರ್ಯಗಳು ಮುಂದೆ ಹುಟ್ಟುವಂಥ ಜನಕ್ಕೆ ಅವರು ತಿಳಿಸಬೇಕಾಗಿದೆ. ಆ ಒಂದು ಪ್ರವಾದನೆ ಎನ್ನುವಂಥದ್ದು ನೆರವೇರಬೇಕಾಗಿದೆ. ಯೆಹೋವನ ಸಂತಾನದವರೆಂಬುದಾಗಿ ನಾವೆಲ್ಲರೂ ಎಣಿಸಲ್ಪಡಬೇಕಾಗಿದೆ. ದೇವರ ಮಕ್ಕಳು ಎಂಬುದಾಗಿ ನಾವೆಲ್ಲರೂ ಕರೆಯಿಸಿಕೊಳ್ಳಬೇಕಾಗಿದೆ. ಈ ಒಂದು ಪ್ರವಾದನೆ ನೆರವೇರಬೇಕಾಗಿದೆ. ಅದಕ್ಕಾಗಿ ಪ್ರಿಯರೇ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತೀರಿತು ಎಂಬುದಾಗಿ. ಹಲ್ಲೆಲೂಯಾ. ತೀರಿತು ಎನ್ನುವಂಥ ಪದದ ಪ್ರಾರಂಭವನ್ನು ನಾವು ನೋಡುವಾಗ, ತೋಟದಿಂದ ಪ್ರಾರಂಭವಾದಂಥ ಪಾಪ, ಏದೇನ್ ತೋಟದಿಂದ ನಾವು ನೋಡುವಾಗ ಈ ಒಂದು ತೀರಿತು ಎನ್ನುವಂಥ ಪದ ಎನ್ನುವಂಥದ್ದು ಏನಾಗ್ತಾ ಇದೆ ನಮಗೆ ಕಾಣಿಸ್ತಾ ಇದೆ. ಪ್ರಿಯರೇ, ಏದೇನ್ ತೋಟದಲ್ಲಿ ದೇವರಿಂದ ನಿರ್ಮಿತವಾದಂಥ ಏದೇನ್ ತೋಟದಲ್ಲಿ ಪಾಪವುಳ್ಳಂಥ ಮನುಷ್ಯನಿದ್ದಾನೆ. ಮನುಷ್ಯರಿಂದ ನಿರ್ಮಿತವಾದಂಥ ಗೆತ್ಸೆಮನೆ ತೋಟದಲ್ಲಿ ಪಾಪರಹಿತ ಮನುಷ್ಯನಾದಂಥ ಕಡೆಯ ಆದಮನಾದಂಥ ಯೇಸು ಕ್ರಿಸ್ತನಿದ್ದಾನೆ. ಪ್ರಿಯರೇ, ತೋಟದಲ್ಲಿಯೇ ಪ್ರಾರಂಭವಾಗಿರ್ತಕ್ಕಂಥ ಪಾಪ ತೋಟದಲ್ಲಿ ಏನಾಯ್ತು? ಅದು ಅಂತ್ಯವಾಯಿತು. ಪ್ರಿಯರೇ, ಹಲ್ಲೆಲೂಯಾ. ಏದೇನ್ ತೋಟದಿಂದ ಗೆತ್ಸೆಮನೆ ತೋಟದ ಕಡೆಗೆ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾವ ಒಂದು ಉದ್ದೇಶಕ್ಕೋಸ್ಕರವಾಗಿ ಆತನು ಬಂದಿದ್ದನು, ಆ ಉದ್ದೇಶ ಎನ್ನುವಂಥದ್ದು ಇಲ್ಲಿ ತೀರಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 36ನೇ ವಚನವನ್ನು ನಾವು ನೋಡುವಾಗ, ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು ಎಂಬುದಾಗಿ ಯೇಸು ಮಾತಾಡ್ತಾ ಇದ್ದಾರೆ. ಏನಂತೇಳಿ? ಪೂರೈಸುವುದಕ್ಕೆ ತಂದೆ ನನಗೆ ಕೊಟ್ಟಿರುವ ಕೆಲಸಗಳು. ಸುವಾರ್ತೆಯನ್ನ ಸಾರುವಂಥದ್ದು, ಆತ್ಮಗಳನ್ನ ರಕ್ಷಣೆ ಮಾಡುವಂಥದ್ದು, ಬಂಧನದಲ್ಲಿರುವವರಿಗೆ ಬಿಡುಗಡೆಯನ್ನ ಕೊಡುವಂಥದ್ದು, ಅನೇಕ ಜನರಿಗೆ ಸಮಾಧಾನವನ್ನ ಕೊಡುವಂಥದ್ದು, ಎಲ್ಲ ಕಡೆಗೆ ತಿರುಗಿ ಸುವಾರ್ತೆಯನ್ನ ಸಾರುವಂಥದ್ದು, ಕುರುಡರಿಗೆ ಕಣ್ಣನ್ನ, ಕುಂಟರಿಗೆ ಕಾಲನ್ನ, ಕೈ ಬತ್ತಿದವರಿಗೆ ಕೈಯನ್ನ, ಕುಷ್ಠರೋಗಿಗಳಿಗೆ ಕುಷ್ಠ ಶುದ್ಧಿ ಮಾಡುವಂಥದ್ದನ್ನ, ಸೃಷ್ಟಿಯ ಮೇಲೆ ಅಧಿಕಾರವನ್ನ, ಮತ್ತೆ ಅಧಿಕಾರಿಗಳ ಮೇಲೆ ಅಧಿಕಾರಿಯನ್ನ, ಪ್ರಕೃತಿಯ ಮೇಲೆ ಅಧಿಕಾರವನ್ನ, ಪ್ರಾಣಿ ಪಕ್ಷಿಗಳ ಮೇಲೆ ಅಧಿಕಾರವನ್ನ, ಈ ಎಲ್ಲ ಸಂಗತಿಗಳು ದೇವರು ಆತನಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಗತಿಗಳು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಪೂರೈಸೋದಕ್ಕೆ ತಂದೆ ಕೊಟ್ಟಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ದೇವರು ಏನು ಮಾಡಿದ್ರಂತೆ? ತೀರಿಸಿದ್ರು. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಮಾಡಬೇಕಾದ ಕೆಲಸ ಮಾಡಿ ಮಹಿಮೆ ಪಡಿಸಿದ್ದೇನೆ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವ ಕೆಲಸ ಅಂತೆ? ಮಾಡಬೇಕಾದ ಕೆಲಸ. ಯಾವ ಕೆಲಸವು? ಆತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ. ಪ್ರಿಯರೇ,
ಆತ್ಮದ ಒಂದು ಆಕ್ರಂದನೆ ಆತನದು ಏನಾಗಿತ್ತು, ಆತ್ಮವನ್ನು ರಕ್ಷಿಸಬೇಕೆಂಬುವಂತ ಒಂದು ಆತನ ಒಂದು ಒಳಗಡೆ ಇರ್ತಕ್ಕಂಥ ಹಾರಾಟ ಏನಾಗಿತ್ತು, ಆತ್ಮದ ವೇದನೆ ಏನಾಗಿತ್ತು, ಆ ಎಲ್ಲ ಕೆಲಸಗಳನ್ನು ಆತನ ಏನ್ ಮಾಡಿಬಿಟ್ಟಿದ್ದಾನೆ, ಈಗ ತೀರಿಸಿದಾನೆ ಪ್ರಿಯರೇ. ಮೊದಲನೇದಾಗಿ ತೀರಿತು ಎನ್ನುವಂತ ಪದ ತೋಟದಿಂದ ಪ್ರಾರಂಭವಾಗಿರುವಂಥದ್ದು, ತೋಟದಲ್ಲಿ ಅಂತ್ಯವಾಯಿತು. ಆತನು ಬಂದಿರತಕ್ಕಂಥ ಉದ್ದೇಶ ಎನ್ನುವಂಥದ್ದು ಏನಾಯ್ತು ರೀ, ತೀರಿತು ಪ್ರಿಯರೇ. ದೈವಿಕ ವಿಧೇಯತ್ವ ಎನ್ನುವಂಥದ್ದು ಏನಾಯ್ತು, ತೀರಿತು. ಮತ್ತೆ ನಾವು ನೋಡ್ತಾ ಇದ್ದೇವೆ ಬಿಡುಗಡೆ ಎನ್ನುವಂಥದ್ದು ತೀರಿದೆ ಪ್ರಿಯರೇ. ಒಂದ್ಸಾರಿ ನಾವು ಮೊದಲನೇ ತಿಮೋಥೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು ನಾವು ನೋಡುವಾಗ, ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಯೇಸು ಬಂದನು ಎಂಬುದಾಗಿ, ಗಲಾತ್ಯ 4:5 ಪ್ರಕಾರವಾಗಿ ನಾವು ನೋಡುವಾಗ, ಶಾಪಕ್ಕೆ ಗುರಿಯಾಗಿದ್ದ ಜನರನ್ನ ವಿಮೋಚಿಸಲು ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು ಎಂಬುದಾಗಿ, 1 ಯೋಹಾನ 3:5 ನಾವು ನೋಡುವಾಗ, ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನೇ ಪ್ರತ್ಯಕ್ಷನಾದನೆಂಬುದಾಗಿ, ಈ ಎಲ್ಲ ಸಂಗತಿಗಳು ಏನಾಯ್ತ್ರಿ, ಬಿಡುಗಡೆ ಎನ್ನುವಂಥದ್ದು ತೀರಿತು ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ವಿಮೋಚಿಸಲು ದೇವರು ತನ್ನ ಮಗನನ್ನು ಏನ್ ಮಾಡಿದ್ರಿ, ಕಳುಹಿಸಿಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನ ಮಾತು ಎಂತಹ ಮಾತಾಗಿತ್ರಿ, ನಾನು ಬೆಲೆ ಕೊಟ್ಟಿದ್ದೇನೆ, ನಾನು ಪಾಪದ ಪ್ರಾಯಶ್ಚಿತ್ತಕ್ಕೆ ನನ್ನ ರಕ್ತದಿಂದ ನಾನು ವಿಮೋಚನೆಯನ್ನ ಕೊಟ್ಟಿದ್ದೇನೆ ಎಂಬುದಾಗಿ ತಿಳಿಸಿರುವಂಥ ಒಂದು ಮಾತಾಗಿ ಈ ಮಾತನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅಲ್ಲಿಯವರೆಗೆ ಸೈತಾನನ ಕಪಿಮುಷ್ಟಿಯಲ್ಲಿರ್ತಕ್ಕಂಥ ಮನುಷ್ಯ ಸಂಪೂರ್ಣವಾಗಿ ಸೈತಾನನ ಆಡಳಿತದಿಂದ, ಬಂಧನದಿಂದ ಬಿಡುಗಡೆ ಹೊಂದಿ ಆತನು ದೇವರ ಆಡಳಿತಕ್ಕೆ ಒಳಪಟ್ಟಂತ ವ್ಯಕ್ತಿಯಾಗಿ ಬದಲಾವಣೆಯಾದ ಪ್ರಿಯರೇ. ಸೈತಾನನ ಆಡಳಿತ ಎನ್ನುವಂಥದ್ದು ಏನಾಯ್ತು, ತೀರಿ ಹೋಯಿತು ಪ್ರಿಯರೇ. ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14-15 ವಚನಗಳು. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನ, ಅಂದರೆ ಸೈತಾನನನ್ನ ಅಡಗಿಸಿ ಬಿಡುವುದಕ್ಕೂ ದೇವಕುಮಾರನು ಬಂದನು ಎಂಬುದಾಗಿ. ಕೊಲಸ್ಸೆ 1ನೇ ಅಧ್ಯಾಯ 13ನೇ ವಚನದಲ್ಲಿ, ಈಗ ನಾವು ಸೈತಾನನ ಅಧಿಕಾರದಲ್ಲಿ ಇಲ್ಲ, ಯಾಕಂದ್ರೆ ಯೇಸು ನಮಗೆ ಬಿಡುಗಡೆಯನ್ನ ಕೊಟ್ಟಿದ್ದಾನೆ ಎಂಬುದು. 1ನೇ ಕೊರಿಂಥಿ 15ನೇ ಅಧ್ಯಾಯ 57ನೇ ವಚನದ ಪ್ರಕಾರವಾಗಿ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರು. ತೀರಿತು ಎನ್ನುವಂಥ ಪದ ಸತ್ಯವೇದದಲ್ಲಿ 3 ಸಂದರ್ಭಗಳಲ್ಲಿ ಬಳಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಸೃಷ್ಟಿಕ್ರಮ, ಅಂದ್ರೆ ದೇವರು ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದಾದ ಮೇಲೆ, ಈ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ ಮೊದಲ 2 ವಚನಗಳಲ್ಲಿ ಪ್ರಕೃತಿಯ ವಿಷಯದಲ್ಲಿ ಸೃಷ್ಟಿಕ್ರಮ ಸಮಾಪ್ತಿ ಆಯಿತು, ತೀರಿತು ಎಂಬುದಾಗಿ ದೇವರು ಹೇಳಿದರು. ಎರಡನೇದಾಗಿ ನೂತನ ಸೃಷ್ಟಿ ಕ್ರಮದ ಕುರಿತಾಗಿ ಮಾತಾಡುವಾಗಲೂ ಕೂಡ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 6ನೇ ವಚನದಲ್ಲಿ ಹೊಸ ಆಕಾಶ ಹೊಸ ಭೂಮಿ ಆ ಒಂದು ಮಾಡುವಂಥ ಕಾರ್ಯ ಕೂಡ ತೀರಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಹೇಳಿರ್ತಕ್ಕಂಥ ಈ ಮಾತು, ಇದು ಕೂಡ ಏನ್ರಿ, ತೀರಿತು ಎಂಬುದಾಗಿ. ಏನೇನು ತೀರಿತು ಎಂಬುದಾಗಿ ನಾವು ನೋಡುವಾಗ, ಇನ್ನು ಮೇಲೆ ಮತ್ತೆ ಯೇಸುವನ್ನು ಶಿಲುಬೆಗೆ ಹಾಕಬೇಕಾದಂಥ ಅವಶ್ಯಕತೆ ಇಲ್ಲ, ಆತನು ಯಜ್ಞವಾಗಿ ಹೋಗಿಬಿಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯಜ್ಞಕ್ಕೆ ಬೇಕಾದಂಥ ಕುರಿಮರಿ ಇಸ್ಸಾಕನಿದ್ದಾನೆ. ಮತ್ತೆ ಯಾರಿದ್ದಾರೆ ಇಸ್ಸಾಕನ ಬದಲಿಗೆ ಯಾರಿದ್ದಾರೆ ಅಲ್ಲಿ? ದೇವರು ಒದಗಿಸಿಕೊಟ್ಟಂತ ಕುರಿ. ಹಲ್ಲೆಲೂಯಾ. ಇಲ್ಲಿ ಇಸ್ಸಾಕನ ಸ್ಥಾನದಲ್ಲಿ ಬರಬ್ಬನಿದ್ದಾನೆ. ಮತ್ತೆ ಯಾರಿದ್ದಾರೆ? ದೇವರು ಒದಗಿಸಿಕೊಟ್ಟಂತ ಕುರಿಮರಿಯ ಸ್ಥಾನದಲ್ಲಿ ಯಾರಿದ್ದಾರೆ? ಯೇಸು ಇದ್ದಾನೆ. ಹಲ್ಲೆಲೂಯಾ. ಬರಬ್ಬ ಅಂದ್ರೆ ಏನರ್ಥ ರೀ? ತಂದೆಯ ಮಗ ಎಂಬುದಾಗಿ. ಯೇಸು ಅಂದ್ರೆ ಏನರ್ಥ ರೀ? ರಕ್ಷಕ ಎಂಬುದಾಗಿ. ಬರಬ್ಬನನ್ನು ಬಿಡಿಸುವುದಕ್ಕಾಗಿ ಯೇಸು ಏನ್ ಮಾಡಿದ? ಶಿಲುಬೆಯನ್ನು ಹೊತ್ತುಕೊಂಡ. ಹಲ್ಲೆಲೂಯಾ. ನನ್ನನ್ನ ನಿನ್ನನ್ನ ಬಿಡಿಸುವುದಕ್ಕೋಸ್ಕರವಾಗಿ, ನಾನು ನೀವು ಆತನ ಮಕ್ಕಳಾಗುವುದಕ್ಕೋಸ್ಕರವಾಗಿ ಯೇಸು ಏನ್ ಮಾಡಿದರಿ? ಶಿಲುಬೆಯನ್ನು ಭರಿಸಿದ, ಶಿಲುಬೆಯನ್ನು ಆತನು ಹೊತ್ತುಕೊಂಡ ಪ್ರಿಯರೇ. ಶಿಲುಬೆಯ ಶ್ರಮ ಎನ್ನುವಂಥದ್ದು ಏನಾಯ್ತು? ತೀರಿತು ಪ್ರಿಯರೇ. ಆತನು ಮತ್ತೆ ಶಾರೀರಿಕವಾಗಿ ಶ್ರಮೆ ಪಡುವಂಥದ್ದು ಬೇಕಾಗಿಲ್ಲ, ಶರೀರದ ಶ್ರಮೆ ಎನ್ನುವಂಥದ್ದು ಮುಗಿಯಿತು. ಮತ್ತೆ ಆತನು ಯಜ್ಞವಾಗುವುದು ಬೇಕಾಗಿಲ್ಲ. ನಾವು ನೋಡ್ತಾ ಇದ್ದ ಒಂದು ಶ್ಲೋಕ ಇದೆ, ಪಾಪ ಪರಿಹಾರ, ಅದು ಶ್ಲೋಕ, ರಕ್ತ ಪ್ರೋಕ್ಷಣ ಅವಶ್ಯಕಂ ತದ್ರಕ್ತಂ ಪರಮಾತ್ಮೆಯನ್ನ ಪುಣ್ಯದಾನ ಬಲಿಯಾಗಂ ಎಂಬುದಾಗಿ. ಪಾಪಗಳು ಕ್ಷಮಿಸಲ್ಪಡಬೇಕಾದ್ರೆ ರಕ್ತ ಪ್ರೋಕ್ಷಿಸಲ್ಪಡಬೇಕು. ಪರಮಾತ್ಮನೇ ತಾನೇ ಬಲಿದಾನವಾಗಿ ಆ ರಕ್ತವನ್ನ ಸುರಿಸಬೇಕು. ಯೇಸು ಸ್ವಾಮಿ ಸುಸೈಡ್ ಮಾಡಿಕೊಳ್ಳಲಿಲ್ಲ. ಯೇಸು ಸ್ವಾಮಿ ಆತನು ಸರೆಂಡರ್ ಆಗಲಿಲ್ಲ. ಯೇಸು ಸ್ವಾಮಿ ಸಂಪೂರ್ಣವಾಗಿ ಆತನೇನಾದ? ಸ್ಯಾಕ್ರಿಫೈಸ್ ಆದ ಪ್ರಿಯರೇ. ಹಲ್ಲೆಲೂಯಾ. ಅಂದ್ರೆ ಬಲಿಯಾದ ಆತನು. ನಾನು ನಿಮ್ಮ ಸ್ಥಾನವನ್ನು ತೆಗೆದುಕೊಳ್ತೀನಿ ಎಂಬುದಾಗಿ ಆತನು ಹೇಳಿ ಬಲಿಯಾದ. ನಾನು ನನ್ನ ಪ್ರಾಣವನ್ನು ನನ್ನಷ್ಟಕ್ಕೆ ನಾನು ಕೊಡ್ತೀನಿ, ಅದನ್ನು ನಾನು ಕೊಡುವುದಕ್ಕೂ ನನಗೆ ಅಧಿಕಾರ ಉಂಟು, ಅದನ್ನು ನಾನು ತೆಗೆದುಕೊಳ್ಳುವುದಕ್ಕೂ ನನಗೆ ಅಧಿಕಾರ ಉಂಟು ಎಂಬುದಾಗಿ ಆತನು
ಹೇಳಿದ ಪ್ರಿಯರೇ, ಆತನು ಸುಸೈಡ್ ಮಾಡ್ಕೊಳ್ಳಿಲ್ಲ, ಸರೆಂಡರ್ ಆಗಲಿಲ್ಲ, ಅಂದರೆ ಮರ್ಡರ್ ಆಗಲಿಲ್ಲ, ಆತನು ಸಂಪೂರ್ಣವಾಗಿ ಸ್ಯಾಕ್ರಿಫೈಸ್ ಆದ ಪ್ರಿಯರೇ. ಇಲ್ಲ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಶ್ರಮೆಗಳು ಸಮಾಪ್ತಿ ಆಯಿತು, ಧರ್ಮಶಾಸ್ತ್ರದ ವಿಧಿಗಳೆಲ್ಲವೂ ಕೂಡ ತೀರಿ ಹೋದು. ಈಗ ಯಾಜಕರು ನಮಗೆ ಬೇಕಾಗಿಲ್ಲ, ಮಧ್ಯವರ್ತಿಗಳು ನಮಗೆ ಬೇಕಾಗಿಲ್ಲ. ನಾವು ದೇವರ ಸಮಕ್ಷಮದಲ್ಲಿ ನೇರವಾಗಿ ಹೋಗೋದಕ್ಕೆ ಏನಾದರೂ ದೇವರು ದ್ವಾರವನ್ನ ಮಾಡಿದ್ರು ಪ್ರಿಯರೇ. ಪಾಪ ವಿಮೋಚನಾ ಕ್ರಿಯೆ ಎನ್ನುವಂಥದ್ದು ತೀರ್ತು, ತಂದೆಯ ಚಿತ್ತ ಎನ್ನುವಂಥದ್ದು ನೆರವೇರಿತು, ದೇವರ ನ್ಯಾಯ ವಿಧಿ ಎನ್ನುವಂಥದ್ದು ತೀರ್ತು ಪ್ರಿಯರೇ. ಸೈತಾನನನ್ನ ಓಡಿಸುವಂಥದ್ದು ಸಮಾಪ್ತಿ ಆಯಿತು. ಯಾಜಕರ ಮಧ್ಯವರ್ತಿ ಸ್ಥಾನ ಎನ್ನುವಂಥದ್ದು ತೀರ್ತು, ಯಾಜಕರ ಧರ್ಮ ಎನ್ನುವಂಥದ್ದು ತೀರ್ತು ಪ್ರಿಯರೇ. 2 ಕುರಿಗಳನ್ನು ನಿಲ್ಲಿಸಿರ್ತಾರೆ, ಒಂದಕ್ಕೋಸ್ಕರವಾಗಿ ಚೀಟು ಹಾಕ್ತಾರೆ. ಹಲ್ಲೆಲೂಯಾ. ಮಹಾಯಾಜಕನು 2 ಕುರಿಗಳು, ಎಷ್ಟೋ ಲಕ್ಷ ಕುರಿಗಳಲ್ಲಿ 2 ಕುರಿಗಳನ್ನು ಆಯ್ಕೆ ಮಾಡ್ತಾರೆ. ಆ 2 ಕುರಿಗಳಲ್ಲಿ 1 ಕುರಿಯನ್ನು ಮಾತ್ರ ಏನ್ ಮಾಡ್ತಾರೆ, ಆಯ್ಕೆ ಮಾಡಿ ಆ 1 ಕುರಿಯ ಮೇಲೆ ತನ್ನ ಕೈಗಳನ್ನ ಇಟ್ಟು ಏನ್ ಮಾಡ್ತಾನ್ರಿ, ಎಲ್ಲ ಇಸ್ರಾಯೇಲರಿಗೋಸ್ಕರ ಏನ್ ಮಾಡ್ತಾನ್ರಿ, ಆ ಕುರಿಯನ್ನ ಬಲಿಯಾಗಿ ಕೊಡ್ತಾರೆ. ಎಲ್ಲ ಇಸ್ರಾಯೇಲರ ದೋಷಗಳು, ಪಾಪಗಳು ಏನಾಗ್ತವೆ, ಪರಿಹಾರವಾಗ್ತವೆ. ಈಗ ಆ ಕ್ರಮ ಬೇಕಾಗಿಲ್ಲ, ಯಾಕಂದ್ರೆ ನಮ್ಮನ್ನ ಯೇಸು ಸ್ವಾಮಿ ರಕ್ಷಿಸಿದ್ದಾನೆ. ಇನ್ನು ಎತ್ತುಗಳ ಬಲಿಯಾಗಿರ್ಲಿ, ಇನ್ನು ಯಾವ ಪಕ್ಷಿಗಳ ಬಲಿಯಾಗಿರ್ಲಿ, ಇನ್ನು ಯಾವ ಕುರಿ ಟಗರುಗಳ ಬಲಿಯಾಗಿರ್ಲಿ ಬೇಕಾಗಿಲ್ಲ. ನಮ್ಮ ಸ್ಥಾನವನ್ನ ಸಂಪೂರ್ಣವಾಗಿ ಆತನು ತೆಗೆದುಕೊಂಡು, ಪಾಪ ಕೊಡುವ ಸಂಬಳ ಮರಣ, ಆ ಮರಣವನ್ನು ಯೇಸು ಭರಿಸಿಕೊಂಡು ನಮಗೆ ಸಂಪೂರ್ಣವಾಗಿ ವಿಮೋಚನೆಯನ್ನು ಆತನ ಏನ್ ಮಾಡಿದ, ಒದಗಿಸಿಕೊಟ್ಟಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳುತ್ತಾ, ಸತ್ಯವೇದ ಹೇಳ್ತಾ ಇದೆ, ಸಂಪೂರ್ಣವಾಗಿ ಆತನು ಸಮಾಪ್ತಿ ಆಯಿತು ಎಂಬುದಾಗಿ ನುಡಿದ ಪ್ರಿಯರೇ, ತೀರಿತು ಎಂಬುದಾಗಿ ಆತನು ಹೇಳಿದ ಪ್ರಿಯರೇ. 2 ಗಂಟೆ ಆಸುಪಾಸಿನಲ್ಲಿ ಮಾತುಗಳನ್ನು ಹೇಳಿದಾದ ಮೇಲೆ ಸಮಯ ಆಗ್ತಾ ಇದೆ, ಎಲ್ಲ ಕಾರ್ಗತ್ತಲು ಎನ್ನುವಂಥದ್ದು ತುಂಬಿದೆ. ಅಲ್ಲಿ ಯಾರು ಒಬ್ರಿಗೊಬ್ರು ಕಾಣಲಾರದಂಥ ಒಂದು ಸ್ಥಿತಿ. ಯಾಕಂದ್ರೆ ಪ್ರಕೃತಿಯಲ್ಲಿ ಸೂರ್ಯನೇ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನೆ. ಅಂದ್ರೆ ಏನ್ರಿ, ಕತ್ತಲಾಗಿಬಿಟ್ಟಿದೆ. 3 ತಾಸುಗಳವರೆಗೆ ಕಾರ್ಗತ್ತಲು ಎನ್ನುವಂಥದ್ದು ಆವರಿಸಿದ. ಆ ಸಮಯದಲ್ಲಿ ಕೊನೆಯದಾಗಿ ಯೇಸು ಎಲ್ಲ ಕಾರ್ಯಗಳು ಮುಗಿದೋದು, ನಾನು ಮಾಡಬೇಕಾಗಿರುವಂಥದ್ದು ಯಾವುದಿಲ್ಲ ಎಂಬುದಾಗಿ ನೆನೆಸಿ, ಆ ಸಮಯದಲ್ಲಿ ನಾನು ಬಂದಿರತಕ್ಕಂಥ ಕೆಲಸ ಮುಗಿದೋಯ್ತು ಎಂಬುದಾಗಿ ಹೇಳಿ ಕೊನೆಯದಾಗಿ